today we'll talk about trial makeups. So to be really frank, I don't really recommend trials. ಯಾಕಂದರೆ ಮೇನ್ ರೀಸನ್ ಬಂದು ನಿಮಗೆ ಫಸ್ಟ್ ಆಫ್ ಆಲ್ ನಾವು ಪ್ರೊಫೈಲ್ ಬಿಲ್ಡ್ ಮಾಡೋದು ಆ್ಯಂಡ್ ನಮ್ಮ ವರ್ಕ್ಸ್ನ ಪೋಸ್ಟ್ ಮಾಡೋದು ಇದೆಲ್ಲ ಮಾಡೋದೇ ನಮ್ಮ ವರ್ಕ್ಸ್ ಹೆಂಗಿದೆ ಅಂತ ನಿಮಗೆ ತೋರ್ಸೋಕ್ಕೆ. ಅಫ್ಕೋರ್ಸ್ ತುಂಬ ಎಡಿಟಿಂಗ್ ಮಾಡಿ ತುಂಬ ಸ್ಮೂತ್ ಮಾಡಿ ಅವ್ರು ಮಾಡೋದೇ ಬೇರೆ ಥರ ಹಾಕೋದೇ ಬೇರೆ ಥರ ಈ ಥರ ಇರುತ್ತೆ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್. ಬಟ್ ಯಾಕೆ ಟ್ರಯಲ್ಸ್ ಬೇಡ ಅಂತೀವಿ ಅಂದರೆ ಇವೆಂಟ್ ಡೇ ನೀವು ರೆಡಿ ಆಗೋದು ವಿತ್ ಆಲ್ ದ ಆರ್ನಮೆಂಟ್ಸ್, ಜ್ಯುವೆಲ್ರಿ, ಔಟ್ಫಿಟ್, ಲೈಟಿಂಗ್ಸ್, ಸೆಟಪ್, ಬ್ಯಾಕ್ಗ್ರೌಂಡ್ ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಇದೆಲ್ಲ ಇದ್ದಾಗ ಮೇಕಪ್ ಡಿಫ್ರೆಂಟಾಗಿ ಕಾಣಿಸುತ್ತೆ. ನೀವು ಟ್ರಯಲ್ಗೆ ಬಂದಾಗ ನಾರ್ಮಲಿ ಯಾವುದೋ ಒಂದು ಕ್ಯಾಶುಯಲ್ ಔಟ್ಫಿಟ್ ಹಾಕ್ಕೊಂಡಿರ್ತೀರಾ ಅಥವಾ ಟೀ ಶರ್ಟ್ ಆ್ಯಂಡ್ ಪ್ಯಾಂಟ್ ಹಾಕ್ಕೊಂಡಿರ್ತೀರಾ. ಸೊ ಅದ್ರ ಮೇಲೆ ಮೇಕಪ್ ಮಾಡಿದಾಗ ತುಂಬ ಹೆವಿ ಅನಿಸ್ಬೋದು, ಇಲ್ಲ ಜಾಸ್ತಿ ಅನಿಸ್ಬೋದು, ಇಲ್ಲಾಂದರೆ ಯಾಕೋ ಸೂಟ್ ಆಗ್ತಾ ಇಲ್ವೇನೋ ಅನಿಸ್ಬೋದು. ಸೊ ಇದಕ್ಕೋಸ್ಕರ ಒಂದು ರೀಸನ್ ಟ್ರಯಲ್ ಬೇಡ ಅಂತ ಹೇಳ್ತೀನಿ. ಒಂದು ಇನ್ಸಿಡೆಂಟ್ ನಾನು ಶೇರ್ ಮಾಡ್ಕೋತೀನಿ. ಒಬ್ಬರು ಒಂದ್ಸಲಿ ನನ್ನ ಫ್ರೆಂಡ್ಗಾಗಿರುವಂಥ ಇನ್ಸಿಡೆಂಟ್ ಇದು. ಒಂದ್ಸಲಿ ಟ್ರಯಲ್ಗೆ ಅಂತ ಬರ್ತಾರೆ, 2000 ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಟ್ರಯಲ್ಗೆ ಬಂದಾಗ ಅವ್ರು ಏನು ಮಾಡಿದ್ದಾರೆ, ಫುಲ್ ಮೇಕಪ್ ಮಾಡಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ನನ್ನ ಮನೆಗೆ ಹೋಗಿ ಮನೇಲಿ ತೋರಿಸ್ಬಿಟ್ಟು ನಾನು ವಾಪಸ್ ಬಂದು ನಿಮಗೆ ಹೇಳ್ತೀನಿ, ಇಲ್ಲ ವಾಟ್ಸಪ್ ಮಾಡಿ ಬುಕ್ ಮಾಡ್ತೀನಿ, ಅಡ್ವಾನ್ಸ್ ಮಾಡ್ತೀನಿ ಅಂತ ಹೇಳಿ